ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದೆ. ಇದೇ ಸಂದರ್ಭದಲ್ಲಿಯೇ ವರಿಷ್ಠರು ಈ ವಿಚಾರಕ್ಕೆ ರಂಗ ಪ್ರವೇಶವನ್ನು ಮಾಡಿದ್ದಾರೆ. ಡಿಸಿಎಂ ಸಿಎಂ ನಡುವೆ ನಡೀತಾ ಇರುವಂತಹ ಅಧಿಕಾರ ಹಂಚಿಕೆಯ ಜಟಾಪಟಿ ಹೈಕಮಾಂಡ್ ಸಂಧಾನಕ್ಕೂ ಮೊದಲೇ ಸಿಎಂ ಸಂದೇಶವನ್ನು ರವಾನಿಸಿದ್ದಾರೆ. ಡಿಕೆಶಿಎನ್ ಟೀಮ್ಗೆ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು. ಬ್ರೇಕ್ಫಾಸ್ಟ್ನಲ್ಲಿ ಏನೇ ಚರ್ಚಿಸಿದ್ರು ನಮ್ಮ ನಿಲುವು ಬದಲಾಗೋದಿಲ್ಲ. ತಮ್ಮ ಮನಸ್ಸಿನ ಭಾವನೆಯನ್ನ ಸಂದೇಶದ ಮೂಲಕ ರವಾನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಎಲ್ಲರೂ ಕೂಡ ಅದನ್ನು ಪಾಲಿಸಬೇಕು. ಸಿದ್ದರಾಮಯ್ಯನವರ ಮಾತಿದು. ಯಾರು ಎಷ್ಟೇ ಭಿನ್ನ ಮತದ ಚಟುವಟಿಕೆಯನ್ನು ಮಾಡಿದ್ರೂ ಅಷ್ಟೇ, ಹೈಕಮಾಂಡ್ ಕರೆಯೋವರೆಗೂ ನಾನು ದೆಹಲಿಗೆ ಹೋಗಲ್ಲ ಅಂತ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ಗೆ ಜೊತೆಗೆ ವರಿಷ್ಠರಿಗೆ ಮತ್ತೊಮ್ಮೆ ನೇರ ಸಂದೇಶವನ್ನು ರವಾನಿಸಿದ್ದಾರೆ. ತಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ಹಂಗಂಥೇಳಿ ಹೈಕಮಾಂಡ್ ಹೇಳಿದ್ದನ್ನು ಪಾಲಿಸಲ್ಲ ಅಂತ ಕೂಡ ಇಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು, ಬಟ್ ನನ್ನ ನಿಲುವು ಸ್ಪಷ್ಟ ಅಂತ ಕೂಡ ಹೇಳಿದ್ದಾರೆ. ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದರು, ನೀವಿಬ್ಬರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ಬರು ಕೂಡ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ಚರ್ಚೆ ಮಾಡ್ತೀವಿ. ಡೆಲ್ಲಿಗೆ ಕರೆದ್ರೆ ಹೋಗ್ತೀನಿ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ ನನ್ನ ಸ್ಟ್ಯಾಂಡ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಾರೆ, ಮತ್ತೊಂದು ಕಡೆ ಎಲ್ಲವೂ ಕೂಡ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಬಟ್ ಈಗಿರುವಂತಹ ಪ್ರಶ್ನೆ, ಇವತ್ತಿನ ಚರ್ಚೆಯಲ್ಲಿ ಕೇವಲ ಅವಲೋಕನ ಮಾಡೋದಕ್ಕಷ್ಟೇ ಇದು ಸೀಮಿತವಾಗುತ್ತೋ ಅಥವಾ ಏನಾದರೂ ಒಂದು ಒಮ್ಮತದ ನಿರ್ಧಾರ ತೆಗೆದುಕೊಳ್ಳುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರಬಹುದು ಅಂತ ಹೇಳಿ ಸುಖೇಶ್? ಪ್ರೇಮ್, ಹಾಗೆ ನೋಡೋಕೆ ಹೋದರೆ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅನ್ನೋ ಮಾತನ್ನು ಇಬ್ಬರು ಕೂಡ ಹೇಳ್ತಾ ಇದ್ದಾರೆ. ಅದು CM ಇರ್ಬೋದು, DCM ಇರ್ಬೋದು, ಹೈಕಮಾಂಡ್ ಏನು ಹೇಳ್ತೋ ಅದೇ ಅಂತಿಮ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅವ್ರು ಹೇಳಿದ್ದೇ ಅಂತಿಮ ಅಂದರೆ ಅವ್ರು ಆಯಿತು ಇಬ್ಬರು ಹೋಗೋಣ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಅನ್ನೋ ಪರಿಸ್ಥಿತಿಯಲ್ಲಿ ಅಥವಾ ಮನಸ್ಥಿತಿಯಲ್ಲಿ ಇಬ್ಬರು ಕೂಡ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿಯೇ ನೀವು ಮೊದಲೊಂದು ಕ್ಲಾರಿಟಿಗೆ ಬನ್ನಿ ಅನ್ನುವಂಥದ್ದು ಹೈಕಮಾಂಡ್ ಹೇಳಿರುವಂಥದ್ದು. ಹೋಗಿ ಕೂರ್ಬೋದು ಹೈಕಮಾಂಡ್ ಮುಂದೆ, ಇಬ್ಬರು ಕೂತ್ಕೊಳ್ಳಿ ಹೈಕಮಾಂಡ್ ಹೀಗೆ ಮಾಡಿ ಅಂತ ಹೇಳಿದ್ರೆ CM ಆಗಲಿ DCM ಆಗಲಿ ಅದನ್ನ ಪಾಲಿಸಬೇಕು ಅನ್ನುವಂಥದ್ದು ಒಂದು ವಿಚಾರ. ಆದರೆ ಅದಕ್ಕೆ ಏನು ವಿರೋಧವೇ ವ್ಯಕ್ತಪಡಿಸಿದ ಇಬ್ಬರು ಒಪ್ಕೊಬರೋಕ್ಕಾಗುತ್ತಾ ಅಥವಾ ಒಪ್ಪಿಕೊಳ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಹಾಗೆ ಒಪ್ಪಿಕೊಳ್ಳೋದಾಗಿದ್ದರೆ ಇಷ್ಟೆಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ. ಹಾಗಾಗಿ ಇಬ್ಬರಿಗೂ ತಮ್ಮದೇ ಆದ ಬೇಡಿಕೆಗಳಿರ್ಬೋದು ಅಥವಾ ತಮ್ಮದೇ ಆದ ಡಿಮ್ಯಾಂಡ್ಸ್ನ ಜೊತೆಗೆ ಹೀಗಾಗಿತ್ತು ಅನ್ನುವಂಥದ್ದನ್ನ ರೀಕಾಲ್ ಮಾಡೋದು ಅಥವಾ ಹೆಚ್ಚುವರಿ ಸಮಯ ಬೇಕು ಅನ್ನೋದು ಅಥವಾ ಈಗಲೇ ಬೇಕು ಅನ್ನೋದು, ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳಿರೋದ್ರಿಂದ ಈ ಅಭಿಪ್ರಾಯದ ವಿಚಾರದಲ್ಲಿ ನಿಮ್ಮ ನಡುವೆ ಒಮ್ಮತ ಮೂಡಲಿ ಅನ್ನುವಂಥ ಸ್ಪಷ್ಟವಾದ ಒಂದು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂಥ ಈ ಸೂಚನೆ ಹಿನ್ನೆಲೆಯಲ್ಲಿ ಸಹಜವಾಗಿಯೇ DCM ಡಿಕೆ ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಇಬ್ಬರು ಕೂಡ ಇವತ್ತು CM ನಿವಾಸದಲ್ಲಿ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ, ಇಲ್ಲಿ ಅವರೊಂದು ಕ್ಲಾರಿಟಿಗೆ ಬರಬೇಕು. ನಮ್ಮ ನಡುವೆ ಆಗಿರುವಂಥ ಒಪ್ಪಂದ ಏನೋ ಆಗಿದ್ದಿದ್ರೆ ಆ ಒಪ್ಪಂದದ ಪ್ರಕಾರ ನಾವು ಹೇಗೆ ನಡ್ಕೊಳ್ಬೇಕು, ಅಥವಾ ಹೈಕಮಾಂಡ್ ಮುಂದೆ ನಾವು ಏನು ಹೇಳಬೇಕು, ಅಥವಾ ಹೈಕಮಾಂಡ್ ಮುಂದೆ ನಾವು ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಬೇರೆ ಆದರೆ ನಾವು ಏನು ಮಾಡಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಇಬ್ಬರ ನಡುವೆ ಒಂದು ಒಮ್ಮತ ಮೂಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗೆ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂದರೂ ಕೂಡ ಹೈಕಮಾಂಡ್ಗೆ ಹೇಳುವ ಮುಂಚಿತವಾಗಿ ನೀವು ಸರಿಯಾಗಿ ಮಾತಾಡಿಕೊಂಡು ಬನ್ನಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಎಲ್ಲ ಸಿದ್ಧತೆಗಳು ನಡೆದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.